ಸೊ ಉತ್ತರ ಕರ್ನಾಟಕ ಅಂದರೆ ಮಾಳು ಅವರು ತುಂಬ ಫೇಮಸ್ಸು. ಸದ್ಯಕ್ಕೆ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಮ್ಯಾಮ್. ಸೊ ಬಿಗ್ ಬಾಸ್ಗೆ ಹೋಗಬೇಕು, ಅಲ್ಲಿ ಆಡಬೇಕು ಅನ್ನೋದು ತುಂಬ ಜನರ ಕನಸು. ಆ ಕನಸನ್ನು ನೀವು ಇವತ್ತು ಈಡೇರಿಸಿದ್ರೆ ಅನಿಸುತ್ತೆ. ಈಡೇರಿಸಿದ್ದೀನಿ ರೀ. ಆದರೂ ಇನ್ನೂ ಒಂದು ಸ್ಟೆಪ್ ಇನ್ನೂ ಹೆಚ್ಚಿನ ಮಟ್ಟಿಗೆ ತೋರಿಸ್ಬೇಕಂದ್ರೆ ಇನ್ನು ಇಂಡಿವಿಜುವಲಿಯಾಗಿ ಆಡಿಕೆಸಿಂದ ನನ್ನ ಜನಕ್ಕೆ ಕೊಡ್ಬೇಕಂದ ಟೈಮ್ದಾಗ ಹೊರಗೆ ಬಂದು ಅದು ಒಂದೇ ಬೇಜಾರು. ಯಾಕಂದ್ರೆ ನಾನು ಊಹೆನೂ ಮಾಡ್ಕೊಂಡಿರ್ಕಿಲ್ಲ ಇಷ್ಟು ಬೇಗ ಹೊರಗೆ ಬರ್ತೀನಿ ಅಂತ ತಿಳ್ಕಿಸಿಂದ ಅವ್ರು ಪ್ರತಿ ವಾರ ನಾಮಿನೇಟ್ ಮಾಡಿದಾಗ ನಾನು ಸೇವ್ ಮಾಡೋದ್ರಿಂದ ಅಂಥ ಸಿಚುವೇಶನ್ದಾಗ ನಾನು ಸೇವ್ ಮಾಡ್ಯಾರು. ಇನ್ನು ಫೈನಲಿಸ್ಟ್ ತನಕ 13 ವಾರ ತನಕ ಬಂದ್ರೆ ನನ್ನ ನಾಮಿನೇಟ್ದಿಂದ ಸೇವ್ ಮಾಡ್ತಾರೆ ಅನ್ನೋದು ಭರೋಸೆ ಇತ್ತು. ಅದು ಭರೋಸೆ ಅಂತಿ ನಾನು ಉಳಿಸ್ಕೊಂಡ್ರು, ಅವರು ಉಳಿಸ್ಕೊಂಡರು. ಅದು ಏನಾಯಿತೋ ಗೊತ್ತಿಲ್ಲ. ಆದರೂ ಸ್ವಲ್ಪ ಮಾಳುಗೆ ಯಾಕೆ ಅನ್ನಿಸ್ತಾ ಇದೆ ನಾನು ನೀವೇ ಅಂದರೆ ನಾನು ಇಷ್ಟು ಬೇಗ ಬಂದಿರೋದು ನೋವಾಗ್ತಾ ಇದೆ ಅಂತ, ಯಾವ ಕಾರಣಕ್ಕೆ ಹೊರಗಡೆ ಬಂದಿರ್ಬೋದು ಮಾಳು? ಯಾವ ಕಾರಣ ಅಂತಂದ್ರೆ ಅಭಿಮಾನಿಗಳಿಗೆ ನಾ ಏನೋ ಸ್ವಲ್ಪ ಇನ್ನೂ ಕೊಡಬೇಕಾಗಿತ್ತು, ನೀಡಬೇಕಾಗಿತ್ತು ಅಂತ ನಾ ಅಂದ್ಕೊಂಡಿದ್ದೆ. ಇನ್ನೂ ಅನ್ನಲ್ಲಿ ಏನೋ ನನ್ನ ಅಭಿಮಾನಿಗಳಿಗೆ ಕಡಿಮೆ ಆಗಿತ್ತು ಅಂತ ನಾ ಅಂದ್ಕೊಂಡ್ರೆ, ನಾ ಇಲ್ಲಿ ಹೊರಗೆ ಬಂದು ಒಂದಿಟ್ಟು ಸೋಷಿಯಲ್ ಮೀಡಿಯಾ ನೋಡ್ಬೇಕಾದ್ರೆ ನಾ ಏನು ಕೊಡಬೇಕಾದಿಲ್ಲ, ಎಲ್ಲ ಕೊಟ್ಟನು. ನನ್ನ ಅಭಿಮಾನಿಗಳೆಲ್ಲ ಸ್ವೀಕರಿಸಿದಾರು. ನನ್ನ ಅಭಿಮಾನಿಗಳಿಗೆ ನಾ ಏನು ಕೊಡಬೇಕಾದನ್ನೆಲ್ಲ ಕೊಟ್ಟಿದ್ದು. ನನಗೆ ಎಲ್ಲ ಥರದಿಂದ ವೋಟಿಂಗ್ ಅವರು ಸಿಕ್ಕಾಪಟ್ಟಿ ಮಾಡ್ಯಾರು. ಪ್ರತಿಯೊಂದು ಒಂದೊಂದು ಪೇಜ್ ನೋಡ್ಬೇಕಾದ್ರೆ, ಒಂದು ಇನ್ಸ್ಟಾ ನೋಡ್ಬೇಕಾದ್ರೆ, ಒಂದೊಂದು ಸೋಷಿಯಲ್ ಮೀಡಿಯಾ ನೋಡ್ಬೇಕಾದ್ರೆ ಒಬ್ಬೊಬ್ರು ವಿಡಿಯೋ ಮಾಡಿ ಹಾಕಿರ್ತಾರೋ, ಒಬ್ಬರು ಎಷ್ಟೋ ದೇವ್ರಿಗೆ ಹರಕೆ ಹೊತ್ತಾರೋ, ಮಾಡೋಣ ಗೆದ್ದು ಬರಬೇಕು. ಇಂಥ ಟೈಮ್ದಾಗ ನಾ ಏನೂ ತಪ್ಪು ಮಾಡಿಲ್ಲ, ನಾ ಮಾಡಿದ್ದೆಲ್ಲ ಕರೆಕ್ಟ್ ಐತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಮಾಳು ಸ್ಟಾರ್ಟಿಂಗ್ ಬಂದಾಗ ಏನೂ ಮಾತಾಡ್ತಾ ಇರಲಿಲ್ಲ, ಹೋಗ್ತಾ ಮಾತು ತುಂಬ ಚೆನ್ನಾಗಿ ಕಲ್ತರು ಅನಿಸುತ್ತೆ. ಮಾತು ಚೆನ್ನಾಗಿ ಕಲಿತು ಅನ್ನೋಕ್ಕಿಂತನೂ ಅವ್ರ ಜೋಡಿ ಎಲ್ಲರ ಜೋಡಿ ಬೆರೆತ್ನಿ. ಯಾಕಂದ್ರೆ ಯಾರ ಜೋಡಿ ಹೆಂಗೆ ಮಾತಾಡಬೇಕು ಅನ್ನೋದು ಮೊದಲು ತಿಳ್ಕೊಂಡು, ಅವ್ರ ಜೋಡಿ ಯಾವ ರೀತಿ ಮಾತಾಡ್ರೆ ಯಾವ ರೀತಿ ಆಕೈತೆ ಅನ್ನೋದು ಮೊದಲು ತಿಳ್ಕೊಂಡು ಕಿಸಿಂದ ಆನಂತರ ನಮ್ಮ ಫಸ್ಟ್ ಆದರೂ ಮಾತಾಡ್ತಿದ್ದೆ. ಯಾಕೆ ಸ್ವಲ್ಪ ಮಾತು ಕಮ್ಮಿ ಅಂದರೆ ನಾನು ಉತ್ತರ ಕರ್ನಾಟಕ ನನ್ನ ಭಾಷೆ ಅದು ಒಂದೇದು ಪ್ಲಸ್. ಅವರಿಗೆ ಇಷ್ಟ ಆಕೈತಿಲ್ಲೋ ಗೊತ್ತಿಲ್ಲ, ಅದು ನನಗೂ ಗೊತ್ತಿಲ್ಲ. ಆನಂತರ ನಾನು ಉತ್ತರ ಕರ್ನಾಟಕದ ಒಂದು ಸ್ವಲ್ಪ ಬೈಗಳದಾಗ ಮಾತಾಡಿಸೋದು ಜಾಸ್ತಿ. ನಾವು ಹಿಂಗೆ ಪ್ರತಿಯೊಬ್ಬರು ಒಂದು ಯಾರನ್ನೂ ಕರಿಬೇಕಾದ್ರೆ ಒಂದು ಬೈಗಳಲ್ಲೇ ಕರೆಯೋದು, ಕುಂಡ್ಬೇಕಾದ್ರೂ ಬೈಗಳನ್ನ ಕುಂಡನೋದ, ಅದೊಂದು ನಮ್ಮ ಕಡೆ ಭಾಳ. ಯಾಕಂದ್ರೆ ಅದೊಂದು ನಮಗೆ ಸೀರಿಯಸ್ ಅಂತೇನಲ್ಲ, ಒಂದು ತಪ್ಪು ಅಂತನಲ್ಲ. ಅವ್ರು ನಮಗಂತಾರು, ನಾವು ಅವ್ರಿಗಂತೂ ಒಂದು ಏನೋ ಒಂದು ನಮ್ಮ ಇದಕ್ಕೆ ಖುಷಿಯಾಗಿ ಒಂದು ಫ್ರೆಂಡ್ಶಿಪ್ ಇದ್ದಲ್ಲಿ ಅದೇನ್ರ ನಾ ಇಲ್ಲಿ ಯೂಸ್ ಮಾಡಿನಿ ಅಂದ್ರೆ ಅದು ಹೊರಗೆ ಜನಕ್ಕೆ ಬೇರೆ ಪೋಟ್ರಿ ಆಕೈತಿ, ಅದೊಂದು ಭಯ ನನಗೆ. ಮತ್ತು ನಾ ಏನೋ ಅಪ್ಪಿ ಒಂದು ಚಟುವಟಿಕೆ ಆಗಲಿ, ಸಿಟ್ಟು ಬಂದು ಏನ್ರಿ ಇವ್ರಿಗೆ ಅಂದಿನೋ, ಸಿಟ್ಟು ಬಂದು ಏನರ ಮಾಡಿನೋ, ಅದು ನನಗೆ ಭಯ ಇತ್ತು. ಅದನ್ನೆಲ್ಲ ಭಾಳ ಹಿಡ್ಕೊಂಡಿನಿ ನನ್ನ ಮನಸ್ಸಿನಾಗ, ಜಗ್ಗಿ ಹಿಡ್ಕೊಂಡಿನಿ. ಮಾಳು ಇಲ್ಲಿ ಒಳ್ಳೆ ವ್ಯಕ್ತಿ, ಅಲ್ಲಿ ನಾವು ಹೊರಗೆ ಹೆಂಗರು ಅಲ್ಲಿನಾಕ ನಾ ಇಲ್ಲಿ ಒಳ್ಳೆ ವ್ಯಕ್ತಿಯಾಗಿರಬೇಕು. ಇನ್ನು ಮುಂದೆ ನಾ ಒಳ್ಳೆ ವ್ಯಕ್ತಿಯಾಗಿ ಜೀವನ ಮಾಡಬೇಕು, ನನ್ನ ಜನಕ್ಕೂ ನಾ ಅದನ್ನ ಸಂದೇಶ ಕೊಡಬೇಕು ಅನ್ನೋದು ಭಾಳ ಇತ್ತು. ಮಾಳು ಮತ್ತು ಸ್ಪಂದನ ಇದ್ದಾಗ ತುಂಬ ಜನ ಸ್ಪಂದನನ ಎಕ್ಸ್ಪೆಕ್ಟ್ ಮಾಡಿದರು, ಮಾಳು ಬರಲ್ಲ, ಇನ್ನೂ ಇರ್ತಾರೆ ಫೈನಲ್ ಲಿಸ್ಟಲ್ಲಿ ಅಂತ. ಬಟ್ ಆ ಕ್ವಶನ್ಸ್ ನಿಮಗೂ ಇತ್ತಾ? ಜಾಸ್ತಿನೇ ಇತ್ತು. ಯಾಕಂದ್ರೆ ಅವ್ರಿಗೆ ನನಗೆ ಕಂಪೇರ್ ಮಾಡ್ತಂದ್ರೆ ನನಗೆ ಅವ್ರಿಗಿಂತ ನಾ ಯಾವುದ್ರಲ್ಲೂ ಏನದ್ರಲ್ಲೂ ಕಮ್ಮಿ ಇಲ್ಲ ಅನ್ನತ್ತೇನೋ, ಅವ್ರಿಗಿಂತ ಒಂದು ತೂಕ ಹೆಚ್ಚಾಯಿದ್ನ ತನಕರ್ತನೋ. ಯಾಕಂದ್ರೆ ಈಗ ಅವರು ಟಾಸ್ಕ್ ಅಂತ ಬಂದಾಗ ಫಿಸಿಕಲ್ ಟಾಸ್ಕ್ ಅಂತ ನಡೆಯೋದಿಲ್ಲ ಅವ್ರಿಗೆ. ಮತ್ತು ಯಾವುದೋ ಒಂದು ಮೆಂಟಲಿ ಟಾಸ್ಕ್ ಹೋದ್ರೂ ಅವರು ಅದು ನಡೆಯೋದಿಲ್ಲ. ಯಾಕಂದ್ರೆ ಅವ್ರದ್ದೊಂದು ಗೆಲುವಿನ ಮೆಟ್ಲ ಒಂದು 3 ಮೆಟ್ಲು ಇರ್ತಾವಂದ್ರೆ ಅದು ಒಂದನೇ ಮೆಟ್ಲಕ್ಕನ ಅವ್ರು ಅಲ್ಲೇ ಏನರ ಒಂದು ಗಾಯ ಆಯಿತು, ಒಂದು ಏನೋ ಒಂದು ಸಮಸ್ಯೆ ಮಾಡ್ಕೊಂಡು ಹಿಂದೆ ಬೀಳ್ತರು. 2ನೇ ಮೆಟ್ಲನ್ನ ಎಂಥದೈತೆ ನೋಡ್ತಿರ್ಕಿಲ್ಲ ಅವ್ರು. ಮತ್ತು ಇನ್ನು ಅಂಥದ್ರೊಳಗೆ ಇನ್ನು ಮನೆಯಲ್ಲಿ ಅವ್ರದ್ದು ಏನು ಅಂಥದ್ದು ಅವ್ರದ್ದೇ ಆದೊಂದು ಏನೋ ತೋರಿಸ್ಕೊಂಥದ್ದು ನಾ ಎಲ್ಲಿ ಕಾಣಲಿಲ್ಲ. ಒಂದು ಟಾಸ್ಕ್ ಒಂದು ಬುಕ್ ಓದೋದು ಬಿಟ್ಟರೆ ಅದನ್ನ ಅವನು ಏನು ಎಕ್ಸೆಪ್ಟ್ ಮಾಡಲಿಲ್ಲ. ಮತ್ತೊಂದು ಏನು ಕಾಣಲಿಲ್ಲ ನನಗೆ ಅವ್ರಿಗಿಂತನೂ ನಾ ಎತ್ತು ಮಾರಿಗೇನು ಬೆಟ್ರ್ ಅನ್ನಿಸ್ತು ನನಗೆ. ನನ್ನ ಮಾತು ನನ್ನ ಬಗ್ಗೆ ಹೇಳ್ಕೊಬೇಕಂದ್ರೆ ನಂಗೆ ಮಾತಾಡೋಲ್ಲಿ ಅಷ್ಟೇ ಮಾತಾಡ್ತೀನಿ, ಏನು ಮಾತಾಡ್ಬೇಕು ಅದನ್ನ ಅಷ್ಟೇ ಮಾತಾಡ್ತೀನಿ. ಯಾರ ಜೋಡಿ ಮಾತಾಡ್ಬೇಕು ಅವ್ರ ಜೋಡಿ ಅಷ್ಟೇ ಮಾತಾಡ್ತೀನಿ. ಅವ್ರ ಜೋಡಿ ಇಷ್ಟ ಇಲ್ಲ ಅಂದ್ರೆ ಅಲ್ಲಿ ಮಾತಾಡೋಕೆ ಹೋಗಿರ್ಕಿಲ್ಲ. ಟಾಸ್ಕ್ ಅಂತ ಬಂದಾಗ ಫಿಸಿಕಲ್ ಟಾಸ್ಕ್ ಹಿಡ್ಕೊಂಡು ಟೋಟಲಿ ಎಲ್ಲ ಟಾಸ್ಕ್ ಆಡ್ತೀನಿ, ಪ್ರತಿಯೊಂದು ಟಾಸ್ಕು. ಮತ್ತು ಎಂಟನ್ ಟೈಮ್ ಬಂದಾಗ ಅವ್ರಿಗೆ ಎಷ್ಟು ಬೇಕಾದ್ರೂ ಮನರಂಜನೆ ಮಾಡ್ತೀನಿ, ನಾನು ಮನರಂಜನೆ ತೊಗೋತೀನಿ. ಅವ್ರು ಇದ್ದಾಗ ಹಾಡ್ಬೇಕಂತಿಲ್ಲಲ್ಲ, ನಾನು ಒಬ್ಬಾದರೂ ಹಾಡ್ಕೊಂಡು ತಿರುಗಾಡ್ತೀನಿ. ನನಗೆ ಸಿಂಗಿಂಗ್ ಅಂದರೆ ನನಗೆ ಪಂಚ ಪ್ರಾಣ. ನನಗೆ ಯಾಕೆ ಇಷ್ಟು ಜನ ಆಯ್ತು ಸಪೋರ್ಟ್ ಇರೋಕ್ಕಾಗಲಿ, ನಾ ಯಾಕೆ ಇಷ್ಟು ಬೇಗ ಹೊರಗೆ ಬನ್ನಿ ಅನ್ನೋದು ನನಗೊಂಥರ
ಗೊಂದಲ. ತುಂಬ ಜನ ಹೇಳ್ತಾ ಇದ್ರು ಮಾಲುಗೆ ಹೈಯೆಸ್ಟ್ ಫಾಲೋವರ್ಸ್ ಇದ್ದಾರೆ, ತುಂಬ ಜನ ಅಭಿಮಾನಿಗಳಿದ್ದಾರೆ ಅಂತ. ಸೊ ಅಭಿಮಾನಿಗಳು ಕನ್ಸಿಡರ್ ಆಗಲ್ಲ ಅನ್ಸುತ್ತೆ ಹಂಗಿದ್ರೆ? ಏನಿಲ್ಲ, ನನಗೆ ಈ ಪ್ರಶ್ನೆಗೆ ನನಗೆ ಉತ್ತರ ಒಂದು ಸ್ವಲ್ಪ ಅಭಿಮಾನಿಗಳು ಕನ್ಸಿಡರ್ ಆಗೋಕ್ಕಿಲ್ಲ ಅಂದ್ರೆ ಅಭಿಮಾನಿಗಳು ಮಾಡ್ಯಾರಂತ ನಾ ಅನ್ಕೊಂಡನು. ಅವ್ರ ಬಗ್ಗೆ ನಾ ಡೌಟ್ ಪಡೋ ಮಾತೇ ಇಲ್ಲ, ಸೀನೇ ಇಲ್ಲ. ಯಾಕಂದರೆ ಈಗ ಒಂದು ಉತ್ತರ ಕರ್ನಾಟಕ ಪ್ರತಿಭೆ ಅವ್ರು ಬೆಳೆಸಿದ ಕೂಸನ್ನ ಅವರ ಕಾಲಾಗಿ ತುಳಿತಾರಂದ್ರೆ ನಾನು ನಂಬಕ್ಕೆ ಸಾಧ್ಯ ಇಲ್ಲ. ಅವ್ರು ಬೆಳೆಸಿದ ಕೂಸದ ನಾ ಹೇಳ್ಕೊತನು. ಅವ್ರು ನನಗಂತೂ ನಂಬಿಕೆ ಐತಿ, ಆತ್ಮವಿಶ್ವಾಸ ಐತಿ. ನನ್ನ ಜನ ನಾನು ಬಿಟ್ಟು ಕೊಟ್ಟಿಲ್ಲ, ನನ್ನ ಜನ ನಾನು ಬೆಳೆಸೈತಿ, ನಾನು ಉನ್ನತ ಮಟ್ಟಕ್ಕೆ ಎತ್ತರಕ್ಕೆ ನಾನು ನೆಲಕಲಾರ್ದಟ್ಟು ಓಟ್ ಹಾಕೈತಿ ಅಂದ್ಕೊಂಡನು. ಏನಾಯಿತು ಗೊತ್ತಿಲ್ಲ, ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನನಗಂತ ನಾ ಜನರ ಬಗ್ಗೆ ನಾ ಡೌಟ್ ಪಡೋದಿಲ್ಲ. ನನ್ನ ಜನ ಅಂತ ಸುಳ್ಳು ಹೇಳಂಗಿಲ್ಲ, ನನ್ನ ಜನ ಅಂತ ನನಗೆ ಮೋಸ ಮಾಡಿಲ್ಲ. ನಾನು ಕೂತು ನನ್ನ ಜನ ಅಂತ ಕೈ ಬಿಟ್ಟಿಲ್ಲ. ನಾ ಇಲ್ಲಿ ಹೊರಗೆ ಬಂದು ಒಂದು ಪ್ರತಿಯೊಂದಾಗಲಿ, ಈಗ ಒಂದು ಕಮೆಂಟ್ ನೋಡಬೇಕಾದ್ರೆ ಒಂದು ಕಲರ್ಸ್ ಕನ್ನಡ ಒಂದು ಎಲಿಮಿನೆಂಟ್ ಒಂದು ಫೇಸ್ ನೋಡ್ಬೇಕಾದ್ರೆ ಅಲ್ಲಿ ಒಂದು ಪ್ರತಿಯೊಂದು ಕಮೆಂಟ್ ನೋಡ್ಬೇಕಾದ್ರೆ ಹೆಂಗದಾವೆ ಕಮೆಂಟ್, ಅದು ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡ್ಬೇಕಾದ್ರೆ ಒಂದು ಕಮೆಂಟ್ಸ್ಗಳು ಹೆಂಗದಾವು. ಇದರಿಂದ ನನಗೆ ಎಷ್ಟು ಜನ ಹೆಲ್ಪ್ ಮಾಡಿರ್ಬೋದು, ನಾನು ಅಷ್ಟು ಜನ ಊಹೆ ಮಾಡ್ಕೋಬೇಕು. ನನಗೆ ಈ ಪ್ರಶ್ನೆಗೆಲ್ಲ ಉತ್ತರ ಅಲ್ಲೇ ತಂದುಕೊಟ್ಟಿದ್ದಾನೆ ಎಲ್ಲ ಜನರಿಂದ ಕಮೆಂಟ್ ಮೂಲಕ. ಮಾಡು ಅವರು ಹೋಗ್ತಾ ಹೋಗ್ತಾ ರಕ್ಷಿತಾ ಅವ್ರನ್ನ ತುಂಬ ಹಚ್ಕೊಂಡ್ರ ಅಂತ. ಅವರು ಲಾಸ್ಟ್ ಟೈಮ್ ಸೀಕ್ರೆಟ್ ರೂಮಿಗೆ ಹೋದಾಗ ಅಳ್ತೀರ ನೀವು, ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ನಿಮ್ಮನ್ನು ತಂಗಿ ಅಂತ, ನಿಮ್ಮಿಬ್ಬರ ಕೆಮಿಸ್ಟ್ರಿನ ಅಣ್ಣ ತಂಗಿ ಅಂತ ಎಲ್ಲ ಹೇಳ್ಕೊತಾ ಇದ್ರು, ತುಂಬ ಜನ ಕಮೆಂಟ್ಸ್ಗಳಲ್ಲಿ ಬರ್ತಾ ಇತ್ತು. ನಿಮ್ಮಿಬ್ಬರ ಬಾಂಡಿಂಗ್ ಹೆಂಗಿತ್ತು ಅಂತ? ಅಲ್ಲಿದ್ದವ್ರನ್ನೂ ಎಲ್ಲರನ್ನೂ ಹಚ್ಕೊಳ್ಳೋಕ್ಕಾಗಲ್ಲ, ಎಲ್ಲರ ಸಲುವಾಗಿ ಅಳೋಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಮನಸ್ಸಿನ ಅರ್ಥ ಅವ್ರು ಮಾಡ್ಕೊಂಡಿರ್ತಾರೆ, ಅವ್ರ ಮನಸ್ಸಿನ ಅರ್ಥ ನಾವು ಮಾಡ್ಕೊಂಡಿರ್ತು. ಯಾಕಂದ್ರೆ ಒಂದು ಎರಡೂ ಮನಸ್ಸು ಕೂಡಿದಾಗ ಅಲ್ಲಿ ಒಂದು ಬಾಂಡಿಂಗ್ ಅನ್ನೋದ, ಒಂದು ಅಣ್ಣ ತಂಗಿ ಸಂಬಂಧ ಅನ್ನೋದ ಕ್ರಿಯೇಟ್ ಆಕೈತಿ. ಹೊರತಾಗಿ ಯಾರ ಸಲುವಾಗಿ ಸುಳ್ಳು ಕಣ್ಣೀರಂತೆ ಹೋಗೋಕೆ ಸಾಧ್ಯ ಇಲ್ಲ. ಅವಳನ್ನ ಒಂದು ಮನಸ್ಸಾಗಲಿ, ಅವಳದೊಂದು ರೀತಿ, ಅವಳ ನಡವಳಿಕೆ, ಅವಳು ಮಾತಾಡೋ ಮಾತು, ಅವಳು ಎಲ್ಲ ಬಳಸೋ ಭಾಷೆಗಾಗಲಿ ಮಾತುಗಳಾಗಲಿ ಭಾಳ ಇಷ್ಟ ಆಗಿದ್ದು ನನಗೆ. ಅವಳು ಯಾರಿಗತ್ತೆ ಓವರಾಗಿ ಮಾತಾಡೋದಾಗಲಿ, ಒಂದು ಓವರ್ ಆ್ಯಕ್ಟಿಂಗ್ ಮಾಡೋದಾಗಲಿ, ಇಲ್ಲದ ಹೇಳೋದಾಗಲಿ ಅವಳಿಗೇನು ಗೊತ್ತಿದ್ರಿಕ್ಕಿಲ್ಲ. ಇದ್ದದ್ದು ಅದೇನೈತೆ ಅದನ್ನೇನು ಕಂಡಿರ್ತಾಳೋ ಅದನ್ನಷ್ಟೇ ಹೇಳ್ತಿಳು, ಅದೇನು ಮಾತಾಡಿರ್ತಾಳೋ ಅವ್ರದ್ದಷ್ಟೇ ತಂದು ಹೇಳಿರ್ತಿಳು. ಅದು ನನಗೆ ಭಾಳ ಇಷ್ಟ ಆಗಿತ್ತು. ಅದನ್ನು ಬಿಟ್ಟರೆ ನನ್ನ ಜೋಡಿ ಅಂತ ಕ್ಲೋಸ್ ಅಲ್ಲ, ಎಲ್ಲರ ಜೋಡಿ ಪ್ರತಿಯೊಬ್ಬರು ಜೋಡಿ ಒಂದು 3-4 ಜನ ಜೋಡಿ ಕ್ಲೋಸ್ ಇದ್ರು. ನನ್ನ ಜೋಡಿ ರಘು ಸರ್ ಜೋಡಿ, ಗಿಲ್ಲಿ ಜೋಡಿ, ಆನಂತರ ಸೂರಜ್ ಜೋಡಿ, ಮಲಮ್ ಜೋಡಿ, ಎಲ್ಲ ಜೋಡಿ ಕ್ಲೋಸ್ ಇದ್ಳು. ಅವ್ರವ್ರ ಮನಸ್ಸು ವ್ಯಕ್ತಿತ್ವ ನೋಡಿ ಕಿಸಿಂದ ಆ ಗೆಳ್ತನ ಮಾಡ್ತಿಳು. ಯಾರ್ದು ಗೆಳ್ತನ ಮಾಡೋದಿಲ್ಲ. ಒಳ್ಳೆ ಹುಡುಗಿ ಅಂಥ ತಂಗಿನ ಪಡ್ಯಾಕೆ ನಾ ಪೂರ್ವ ಜನದ ಪುಣ್ಯ ಮಾಡಿದನು. ಆಕೆ ಬಗ್ಗೆ ಎಷ್ಟು ಗುಣಗಾನ ಮಾಡಿದ್ರು ಪಾಪ ಕಡಿಮೆ. ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಕ್ಷಿತಾ ಹೇಳಿದರು, ನಾನು ಹೊರಗಡೆ ಬಂದ ಮೇಲೆ ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಊರಿಗೆ ಬರ್ತೀನಿ, ವ್ಲಾಗ್ ಮಾಡೋಣ ಇಬ್ಬರು ಸೇರಿಕೊಂಡು ಅಂತ. ಸೊ ಬಂದ ಮೇಲೆ ನಿಮ್ಮ ಮನೆಗೆ ಕರೆಸ್ಕೊತೀರಾ ರಕ್ಷಿತಾ? ನಮ್ಮ ಮನೆಗೆ ಕರೆಸೋದಲ್ರಿ, ಸಿಂಹಾಸನ ಮೇಲೆ ಕುಣಿಸ್ತೀನಿ ನಾವು. ಯಾಕಂದ್ರೆ ಒಂದು ತಂಗಿ ಅಂತ ಸ್ವೀಕಾರ ಮಾಡಿದನಂದ್ರೆ ನನ್ನ ತಂಗಿಗೆ ನಾನು ಮನ್ಯಾಗ ಸ್ಥಾನಲ್ರಿ, ಕರೆಸ್ಕೋತೀನಿ. ಆಕೆ ಎಷ್ಟು ದಿನ ಇರ್ತಾಳೆ ಇರಲಿ, ಚಂದಂಗೆ ನೋಡ್ಕೊಂಡು ಚಂದಂಗೆ ಆಕೆಗೆ ಉಪಚಾರ ಮಾಡಿ ಕೆಸಿಂದ ಹೋಗೋ ಹೊತ್ನ್ಯಾಗ ಈ ಅಣ್ಣನ ಕಡೆ ಒಂದು ಉಡುಗೊರೆ ಕೊಟ್ಟು ಪ್ರೀತಿಯಿಂದ ಆಕೆ ಇರ್ತನಂದ್ರೆ ಇಲ್ಲೇ ಇಟ್ಕೋತನು, ಹೊಕ್ಕನಂದ್ರೆ ಸಂತೋಷವಾಗಿ ಕಳಿಸ್ಕೊಟ್ಬಿಡ್ತೀನಿ. ಓಕೆ, ಗಿಫ್ಟ್ ಅಂತಂದರೆ ಈಗಾಗಲೇ ನಿಮ್ಮ ವೈಫ್ ಕೂಡ ರಕ್ಷಿತಾಗೆ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ನಿಮ್ಮಷ್ಟೇ ನಿಮ್ಮ ವೈಫ್ ಕೂಡ ಪ್ರೀತಿ ಮಾಡಿದ್ರು ಅನಿಸುತ್ತೆ ಅವ್ರನ್ನ ಹೊರಗಡೆ ಇದ್ದಾರೆ. ಹೌದು ರೀ, ನಾನು ನೋಡ್ತಾರೆ ಅವ್ರ ದಿನ. ಯಾಕಂದ್ರೆ ನನ್ನ ವ್ಯಕ್ತಿತ್ವ ಏನೈತಿ, ನಾ ಹೆಂಗದು ನೋಡೋದು ನನ್ನ ಫ್ಯಾಮಿಲಿಗೆ ಗೊತ್ತಾ, ನನ್ನ ಜನಕ್ಕೆ ಗೊತ್ತಾ. ಅವ್ರನ್ನ ಬಿಟ್ಟರೆ ಯಾರು ಗೊತ್ತಾಗೋದಿಲ್ಲ. ಅವ್ನು ಯಾರನ್ನ ಈಸಿಯಾಗಿ ಹಚ್ಕೊಳ್ಳೋದಿಲ್ಲ. ಹಚ್ಕೊಂಡ್ರೆ ನಮ್ಮ ಹಳ್ಳಿ ಜನ ನಾವು ಹಚ್ಕೊಂಡ್ರೆ ನಾವು ಯಾವ ರೀತಿ ಹಚ್ಕೋತು ಅಂದ್ರೆ ಪ್ರಾಣ ಕೊಡೋ ರೀತಿ ಹಚ್ಕೋತು. ಅವ್ರಿಗಾಗಿ ನಮ್ಮ ಪ್ರಾಣ ಹೋಗಲಿ, ನಮ್ಮ ಜೀವ ಹೋಗಲಿ ಅನ್ನೋ ರೀತಿ ಹಚ್ಕೋತು. ಮತ್ತು ಅವ್ರನ್ನ ಹಚ್ಕೊಳ್ಳೇಬಾರ್ದ, ಅವ್ರು ನಮಗೆ ಬೇಡವೇ ಬೇಡ ಅಂದ್ರೆ ಅವ್ರ ಸತ್ರು ಅವ್ರ ಬಾಯಾಗ ನೀರು ಹಾಕಕ್ಕೆ ಹೋಗೋದಿಲ್ಲ ನಾವು. ಅಷ್ಟು ನಿಷ್ಠುರ. ಯಾಕಂದ್ರೆ ಅಷ್ಟು ಮನಸ್ಸು ಕಲ್ಕಾಗಿರ್ತೈತಿ. ಇಲ್ಲ ಅವು ವಿಷ ಇರಿದ್ರು ನಾವು ಹಾಲು ಇರಬೇಕಾ, ಆದರೂ ಒಂಥರ ನಾವು ಹಚ್ಕೊಂಡ್ರೆ ಪ್ರಾಣ ಕೊಡಾಕೋದು ರೆಡಿ. ಹೀಗಾಗಿ ನಾವೊಂಥರ ಕೆಲವೊಂದು ಜನಕ್ಕಲ್ಲಿ ಇಷ್ಟಪಡ್ತೀನಿ ಅಂದ್ರೆ ಅವ್ರ ವ್ಯಕ್ತಿತ್ವ ನೋಡಿ, ಅವ್ರ ಗುಣ, ಅವ್ರ ರೀತಿ, ಅವ್ರ ನಡವಳಿಕೆ ನೋಡಿ. ಸೊ ನೀವು ಇನ್ನೊಂದು ವಿಚಾರ, ಟಾಸ್ಕ್ ಅಂತ ಬಂದಾಗ ಹೇರ್ ಕಟ್ ಮಾಡೋಕ್ಕೆ ಬರುತ್ತೆ, ಯಾರು ಒಪ್ಕೊಂಡಿರಲ್ಲ. ಮಾಳು ಒಪ್ಕೋತಾರೆ, ನಾನು ಮಾಡ್ತೀನಿ ಏನೇ ಬಂದರೂ ನನ್ನ ಸಹಿ ಅಂತ ಹೇಳ್ಕೊಂಡು. ಹೇರ್ ಸ್ಟೈಲ್ ರೆಡಿ ಆದಮೇಲೆ ಎಷ್ಟು ಖುಷಿ ಆಯಿತು ನಿಮ್ಮನ್ನು ನೀವು ನೋಡಿದಾಗ? ಚೆನ್ನಾಗಿ ಕಾಣ್ತಾ ಇದ್ದೀರಾ? ಖುಷಿ ಆಯಿತು. ಪ್ಲಸ್ ಅಲ್ಲಿ ಏನತ್ತಪ್ಪ ಅಂದ್ರೆ ಎಲ್ಲ ಮೀಡಿಯಾದವ್ರು ಇದೊಂದು ಕ್ವಶನ್ ಕೇಳೋದು ಒಂದು ಏನಾಯ್ತಪ್ಪ ಅಂದ್ರೆ, ಈಗ ಒಂದು
ಒಂದು ಚಾಲೆಂಜಿಂಗ್ ಟಾಸ್ಕ್ ಇರ್ತೈತಿ. ಅದ್ರಾಗ ಇಬ್ಬರು 2 ಟೀಮ್ ಮಾಡಿರ್ತಾರೋ, ಒಂದು ರಜತನಂದ, ಒಂದು ಅಶ್ವಿನ್ ಮ್ಯಾಮ್ದ. ಆ ರಜತ ನನ್ನ ಟೀಮ 2 ಸಲ ಹೋಗಿ 2 ಸಲ ಬಜರ್ ಒತ್ತಿಕಿಸಿಂದ 2 ಪಾಯಿಂಟ್ಸ್ ಆಲ್ರೆಡಿ ತೊಗೊಂಡಿರ್ತಾರೋ. ಈಗ ನೆಕ್ಸ್ಟ್ ಟೀಮ್ ಅಶ್ವಿನ್ ಮ್ಯಾಮ್ದ ಒಂದು ಚಾನ್ಸ್ ಇರ್ತೈತಿ, ಲಾಸ್ಟ್ ಚಾನ್ಸ, ಅದಕ್ಕೆ 2 ಪಾಯಿಂಟ್ ಇರ್ತೈತಿ. ಆಗ ಇದನ್ನು ಗೆದ್ರೆ ಬಜರ್ ಒತ್ತಿರ ಅಶ್ವಿನ್ ಮ್ಯಾಮ್ನ ಹೇಳ್ತನು, ಅಶ್ವಿನ್ ಮ್ಯಾಮ್ ನಾವು ಇದ್ರೊಳಗೆ ಗೆದ್ದೇ ಗೆಲ್ಲಬೇಕು, ಅದು ಏನು ಪ್ರೊಸೀಜರ್ ಬಂದ್ರೂ ರೆಡಿ ಆಗಿರೋನು, ಒಟ್ಟು ಎಲ್ಲರೂ ಕೂಡಿ ಫೇಸ್ ಮಾಡೋನು, ಯಾರಿಗೂ ಆಗೋದಿಲ್ಲ ಅಂದ್ರೂ ನಾನು ಅದನ್ನು ಫೇಸ್ ಮಾಡ್ತನು, ಮಾಡ್ತಾನೆ ಅಂತ ತಿಳಿಸಿನಿ. ಅದು ಇದೇ ಬರ್ತೈತೆ ನನಗೆ ಗೊತ್ತಿದ್ದಿರಕ್ಕಿಲ್ಲ ಅಂತ ಬತ್ತು, ಇದೇ ಕಟಿಂಗ್ ಮಾಡಿಸ್ಕೋದು ಬತ್ತು. ನಾ ಮಾಡಿಸ್ಕೋತನು, ನಾ ಅದಕ್ಕೆ ಗಟ್ಟಿ ಅದನ್ನು ಮಾಡಿಸ್ಕೋತಾನೆ ಅಂತ ತಿಳಿಸಿಂದ ರೆಡಿ ಆದೀನಿ ರೀ, ಮಾಡಿಸ್ಕೊನಿ. ಅದೇ ನನಗೆ ಮೈನಸ್ ಆಗಲಿಲ್ಲ, ನನಗೆ ಪ್ಲಸ್ ಆಗೈತಿ. ಬಿಗ್ ಬಾಸ್ ಕಡೆಯಿಂದ ರಾಕ್ ಸ್ಟಾರ್ ಮಾಡು ಅಂತ ಹೆಸರು ಸಿಕ್ತು. ಸುದೀಪ್ ಸರಿಂದ ಮಾಡು ಹಳ್ಳಿಗೆ ಹೋಗೋತನ ಇದು ಕಂಟಿನ್ಯೂ ಆಗಲಿ ಅಂತ ರಾಕ್ ಸ್ಟಾರ್ ಮಾಡು ಅಂತ ಹೆಸರು ಸಿಕ್ತು. ಅದರಿಂದ ನನ್ನ ಮಕ್ಕಳು ಮಾಡಿಸ್ಕೊಂಡ್ಬಂದರು, ಅದನ್ನು ನೋಡಿ ತುಂಬ ಖುಷಿ ಆಯಿತು. ಇನ್ನೇನು ಬೇಕಾಗೈತಿ ರೀ, ಸಾಕು. ಇದೊಂದು ಸ್ಟೈಲ್, ಒಂದು ಫಸ್ಟ್ ಕ್ಲಾಸ್ ಎಲ್ಲ ನಾನು ಜನಕ್ಕೆ ಇಡಿಸುವಂಥದ್ದೊಂದು ಒಳ್ಳೆ ಸಾಂಗ್ ಮಾಡ್ತನು, ಅವ್ರಿಗೆ ಕೊಡ್ತನು. ಈ ಹೇರ್ ಸ್ಟೈಲ್ ಮೇಲೆ ಸಾಂಗ್ ಮಾಡ್ತೀರಾ? ತುಂಬ ರೀ, ಖಂಡಿತ ರೀ. ಏನು ಮಾಡ್ಕೊಂಡಿಲ್ಲ, ಒಳಗೆ ಏನು ಮಾಡ್ಕೋಕೆ ಬರೋದ್ರಿ, ಇಲ್ಲಿ ಹೊರಗೆ ಬಂದು ಮಾಡ್ಬೇಕು ರೀ. ಹೋಗಿ ರೆಡಿ ಮಾಡ್ತೀನಿ ರೀ. ಸೊ ಇನ್ನೊಂದು ವಿಚಾರ, ಈಗ ಅಶ್ವಿನಿ, ಗಿಲ್ಲಿ, ರಕ್ಷಿತಾ ಸಿಕ್ಕಾಪಟ್ಟೆ ಬೂಮಲ್ಲಿದ್ದಾರೆ. ಕಾವ್ಯ ಅವ್ರದ್ದು, ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋದಾದರೆ ನಿಮಗೆ ಅನಿಸಿದ್ದು ಏನು ಅಂತೇಳಿ? ಆಲ್ರೆಡಿ ರಕ್ಷಿತನ ಬಗ್ಗೆ ಹೇಳೀನಿ ರೀ. ಇನ್ನು ಅಶ್ವಿನ್ ಮ್ಯಾಮ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರು ಬಂದಾಗ ಒಂದು ರೀತಿ ಇದ್ರು, ಈಗೊಂದು ರೀತಿ ಅದಾರು. ನಾ ಅಶ್ವಿನ್ ಮ್ಯಾಮ್ಗೆ ಒಂದು ನಾಮಿನೇಟ್ ಮಾಡ್ಬೇಕಾದ್ರೆ ಅದನ್ನ ಪ್ರತಿ 1-2 ರೀಸನ್ ಅದನ್ನ ಕೊಟ್ಟಿನಿ. ಅಶ್ವಿನ್ ಮ್ಯಾಮ್ ನೀವು ಮೊದಲನೇ ಥರ ಇದ್ದಂಗೆ ನೋಡೋಕೆ ಇಷ್ಟಪಡ್ತೀನಿ. ನೀವು ಈ ರೀತಿ ಮೌನವಾಗಿರೋದು ನನಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ನೀವು ಸೌಂಡ್ ಕೇಳಬೇಕು ನಿಮ್ಮದು. ಈ ರೀತಿ ಮೌನವಾಗಿ ನೋಡಬೇಡ್ರಿ. ಜನ ನಿಮ್ಮದು ಧ್ವನಿ ಕೇಳಬೇಕು, ನಿಮ್ಮ ಕನ್ನಡತೆ ಹೋರಾಟಗಾರರ ಥರನೇ ಇರಬೇಕು. ನೀವು ಮೌನವಾಗಿರಬೇಡ್ರಿ, ನೋಡೋಕೆ ಇಷ್ಟ ಆಗೋಲ್ಲ ಅಂತ ಹೇಳ್ತೀನಿ. ಮತ್ತು ಗಿಲ್ಲಿ ಬಗ್ಗೆ ಹೇಳ್ಬೇಕಂದ್ರೆ, ಒಳ್ಳೆ ಕಾಮಿಡಿ, ಒಳ್ಳೆ ಎಂಟರ್ಟೈಮ, ಒಳ್ಳೇದು ಕೊಡ್ತಾನೋ. ಅದನ್ನು ಬಿಟ್ಟರೆ ಸ್ವಲ್ಪ ಅಂದರೆ ಒಬ್ಬರನ್ನ ರೇಗಿಸೋದಾಗಲಿ, ಒಬ್ಬರನ್ನ ಕೆಳಗೆ ಮಾಡಿ ಮಾತಾಡೋದಾಗಲಿ, ಸ್ವಲ್ಪ ಮಿಸ್ಟೇಕ್ ಮಾಡ್ತಾನೋ, ಸ್ವಲ್ಪ ಅದಷ್ಟು ತಿದ್ಕೋಬೇಕು. ಇನ್ನು ಬಿಟ್ಟರೆ ಟಾಸ್ಕ್ ಅಂತ ಬಂದರೆ ಸ್ವಲ್ಪ ಟಾಸ್ಕ್ ಒಳ್ಳೆ ರೀತಿ ಅಂದರೆ ಫಿಸಿಕಲ್ ಟಾಸ್ಕ್ ಆಗಲಿ, ಯಾವುದೋ ಟಾಸ್ಕ್ ಆಗಲಿ, ಅದ್ರ ಮೇಲೆ ಎಫರ್ಟ್ ಇಂಟ್ರೆಸ್ಟ್ ಕೊಟ್ಟು ಆಡಿದಂದ್ರೆ ಒಳ್ಳೇದ. ಮತ್ತು ಇನ್ನು ಕಾವ್ಯ ಅಂತ ಬಂದ್ರೆ, ಅವರು ನನಗೇನು ಅಷ್ಟು ಅನಿಸೋದಿಲ್ಲ. ಅವರು ಸೇಮ್ ಸ್ಪಂದನಾಗ ಅವ್ರಿಗೆ ಏನೂ ಬಿಡೋಲಿಲ್ಲ, ನನಗೆ ಸೇಮ್ ಅನಿಸ್ತದೆ ರೀ. ರಘು ಧ್ರುವ ಅಂತಂದ್ರೆ ರಘು ಸರ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರದ್ದು ಏನೂ ಕಡಿಮೆ ಇಲ್ಲ, ಎಲ್ಲ ಒಳ್ಳೆ ಚಲೋ ಐತಿ. ಯಾಕಂದ್ರೆ ಅವ್ರ ವಯಸ್ಸು ತಕ್ಕಂಗೆ ನೋಡ್ತಂದ್ರೆ, ಅವ್ರ ಆಟ ಆಗಲಿ, ಅವ್ರು ಮಾತಾಡೋ ಭಾಷೆ ಆಗಲಿ, ಅವ್ರ ತಾಳ್ಮೆ ಶಕ್ತಿ ಎಲ್ಲದ್ರೊಳಗೂ ಒಂದು ಚಲೋ ಅದಾರ ಅವ್ರು. ಯಾಕೆ ಗಿಲ್ಲಿ ಮಾಡೋ ಟಾರ್ಚರ್ಗಾಗಿ ಅವ್ರಿಗೆ ಅವತ್ತು ಹೊರ ಬರ್ಬೇಕಾಗಿತ್ತು. ಆಮೇಲೆ ಏನೋ ಆಗಿಸಿಂದ ಅದನ್ನು ಅವ್ರು ತಳ್ಕೊಂಡ್ರಾದ್ರೆ ಅವ್ರದ್ದು ಗಟ್ಸ, ಅವ್ರ ತಾಳ್ಮೆ ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಆ ಜಾಗದಾಗ ಆಗಿತ್ತಾರೆ, ನನಗೆ ತಾಳ್ಮೆ ಶಕ್ತಿ ತಡ್ಕೋತೀನಲ್ಲೋ ಗೊತ್ತಿಲ್ಲ, ಅಷ್ಟು ಪಾಪ್ ಟಾರ್ಚರ್ ಮಾಡ್ಯಾರ ಅವ್ರಿಗೆ. ಮತ್ತಿನ್ನು ಧ್ರುವಂತನ ಅಂತ ಹೇಳ್ಬೇಕಂದ್ರೆ, ಒಂದು ತಾಸಿಗೆ ಒಂಥರ ಮನುಷ್ಯ ಅವ್ರು. ಈ ತಾಸಿನಾಗಿದ್ದ ಆ ತಾಸಿನಾಗ ಇರೋಂಗಿಲ್ಲ. ಅವ್ರನ್ನ ಅರ್ಥ ಮಾಡ್ಕೊ ಮನುಷ್ಯ ಇಲ್ಲಿ ಸ್ವಲ್ಪ ಕಷ್ಟ ಆಯ್ತು ರೀ ಇಲ್ಲಿ. ಯಾಕಂದ್ರೆ ಅವ್ರು ಒಂದು ಏನಾರ ಒಂದು ನೋಡಿರಂದ್ರೆ ಅದನ್ನ ಇಲ್ಲಿ ಮೊನ್ನೆ ಒಂದು ರಕ್ಷಿತಂದ ಧ್ರುವಂತನಂದ ಇಬ್ಬರು ರೂಮ್ನಾಗ ಇಟ್ಟಾಗ, ಅವರು ಹುಗುತ್ನಾಗ ಧ್ರುವಂತನ ಎಲ್ಲಿದ ನನಗೆ ಗೊತ್ತಿದ್ರಿಕ್ಕಿಲ್ಲ. ಹೊರಗೆ ಬಂದ ಕೂಡಲೇ ಮತ್ತು ಅಲ್ಲಿ ಒಂದು ಯಾರ್ದಾರು ಧ್ರುವಂತನ ಯಾರೋ ತೋರಿಸ್ರು, ಮತ್ತು ಹೊರಗೆ ಬಂದ ಕೂಡಲೇ ಅವ್ರದ್ದೊಂದು ಬೇರೆ ತೋರ್ಸಕತ್ರು. ಹಿಂಗೆ ಮಾಡಾಕ ಧ್ರುವಂತನ ಎದ್ರ ಸಲುವಾಗಿ ಮಾಡತ್ತಾರ ಅಂತ ತಿಳಿಸಿ ನನಗೂ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಇಲ್ಲಿ ಬಿಡು, ಧನುಷ್ ಅಂದ್ರೆ ಒಂಥರ ಏನಂತಾರೆ ಇದು, ಗುಡ್ ಬುಕ್ಸ್ ಇದ್ದಂಗೆ ರೀ. ಅವೆಲ್ಲರಿಗೂ ಗುಡ್ ಆಗಿ ಹೋಗ್ಕೊಂಡ್ರು. ಒಟ್ಟು ಅಂದರೆ ಈಗ ಜಗಾಡಿದ್ರೆ ಇಲ್ಲೂ ಸಮಾಧಾನ ಮಾಡೋದು, ಅಲ್ಲಿ ಸಮಾಧಾನ ಮಾಡೋದು. ಒಟ್ಟು ಒಳ್ಳೆ ಒಂಥರ ತೋರಿಸ್ಕೊತಾನು. ಅದು ಬ್ಯಾಡ ಅನಿಸ್ತೈತಿ. ಯಾರಿಗೆ ಒಳ್ಳೆ ಒಂಥರ ತೋರಿಸ್ಕೋದಂಥ ಅವಶ್ಯಕತೆ ಇಲ್ಲ ಅಂತ ಅಲ್ಲಿ ಏನೋ ಅನಿಸುತ್ತೆ ಅಂದ್ರೆ, ಅವ್ರು ಹೇಳಿಕೆಸಿಂದ ಅಲ್ಲಿ ಕೂತ್ಲಾ ಬಿಡೋದು. ಅವ್ರು ಏನಾರ ಕರೆದು ಕೇಳ್ರಂದ್ರೆ ಅದು ಕೂತ್ರ ಹೇಳೋದ ನನಗೆ ಅನಿಸ್ತೈತಿ. ಸ್ವಲ್ಪ ಗುಡ್ ಬುಕ್ಸ. ರಾಶಿಕಾಂತ್ ಹಾಕಿದ್ದು ಸ್ವಲ್ಪ ಚಲೋ ರೀಕಿದು ಲ್ಯಾಂಗ್ವೇಜ, ನೇರು ನುಡಿ ಮಾತು. ಅವ್ರು ಯಾರಿಗೆ ಹಚ್ಕೊಂಡು ಮಾತಾಡೋಂಗಿಲ್ಲ. ಒಳ್ಳೆಯವ್ರಿಗೆ ಕೆಟ್ಟವ್ರಿಗೆ ಅಂತ ನನಗೆ ಅನಿಸ್ತೈತಿ. ಈಗ ಹೊರಗಡೆ ಬಂದಾಗಿದೆ, ಏನು ಮಿಸ್ ಮಾಡ್ಕೋತಿದ್ದೀರಾ ಬಿಗ್ ಬಾಸ್ ಮನೆಯಲ್ಲಿ? ಮಿಸ್ ಮಾಡ್ಕೋದಂದ್ರೆ ಎರಡರಲ್ಲಿ ಒಂದು ಸುದೀಪ್ ಸರ್ನ ಬಿಟ್ಟರೆ, ಅವ್ರ ಮಾಳು ಅನ್ನೋದು ಹೆಸರು ಕರೀದ ಬಿಟ್ಟರೆ, ನನಗೆ ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಧೋನಿ ಭಾಳ ಮಿಸ್ ಮಾಡ್ಕೋತೀನಿ. ಕ್ಯಾಪ್ಟನ್ ಫೀಲ್ ಹೆಂಗಿತ್ತು? ಅಲ್ಲಿ ಹೋಗಿ ಕ್ಯಾಪ್ಟನ್ ಆಗಿರೋದೇ ದೊಡ್ಡ ವಿಷಯ ಆದಾಗ. ಕ್ಯಾಪ್ಟನ್ ಫೀಲ
ನಾನು ಕ್ಯಾಪ್ಟನ್ಸಿ ನಾ ಮಾಡೀನಿ ರೀ, ಒಂದು 2-3 ದಿವಸ ನಾನು ಕ್ಯಾಪ್ಟನ್ಸಿ ಮಾಡಕ್ಕೆ ಬರ್ತೈತಿ. ನಂದೇ ಅದು ರೂಲ್ಸ್ ಫಾಲೋ ಮಾಡಿ, ನಂದೇ ಅದೇನೈತಿ ಅದನ್ನೆಲ್ಲ ಮಾಡಿ ಒಂದು ಚಟುವಟಿಕೆ ಅಂತ ಬಂದಾಗ ನನಗೆ ಏನು ಅನಿಸಿತ್ತು, ನಾ ಹಳ್ಳಿ ಪ್ರಕಾರ ತಿಳ್ಕೊಂಡ ಪ್ರಕಾರ ನನ್ನ ಅನಿಸಿಕೆ ಪ್ರಕಾರ ನಾ ಹೇಳೀನಿ. ಅದೆಲ್ಲೋ ಒಂದು ಸ್ವಲ್ಪ ರಾಂಗ್ ಅನಿಸ್ತು ಮೇಲೆ ಸುದೀಪ್ ಸರ್ ನನಗೆ ಮಳು ಹಿಂಗೈತೆ ಅಂದಾಗ ಅದಕ್ಕೆ ನಾ ತಿಳ್ಕೊಂಡ ಪ್ರಕಾರ ನಾ ಬೆಳೆದ ಪ್ರಕಾರ ನನ್ನ ರೀತಿ ಪ್ರಕಾರ ನನ್ನ ವ್ಯಕ್ತಿತ್ವ ಪ್ರಕಾರ ನಾನು ಹೇಳೀನಿ ಸರ್. ಅದರಿಂದ ನಂದು ಏನಾರು ತಪ್ಪಾದ್ರೆ ಕ್ಷಮೆ ಇರಲಿ ಸರ್ ಅಂತ ಕ್ಷಮೆನೂ ಕೇಳಿ ಆಯ್ತು ಮಳು ಓಕೆ ಆತಂದರು. ಕ್ಯಾಪ್ಟನ್ಸಿ ಒಂಥರ ಖುಷಿ ಆಯಿತು ಒಂಥರ ನನ್ನ ಜನರು ನೋಡಿದಂಗೆ ಆಯಿತು, ನನ್ನ ಕ್ಯಾಪ್ಟನ್ಸಿ ನನಗೆ ಪ್ಲಸ್ಸು ಆಯಿತು. ನಿಮ್ಮ ಪ್ರಕಾರ ಫೈನಲಿ ಯಾರು ಕಪ್ ಗೆಲ್ಲಬೇಕು, ಯಾರು ಫೈನಲಿಸ್ಟಿಗೆ ಬರಬೇಕು? ಈಗ ನಾವು ಒಬ್ಬರೇ ಗೆಲ್ಲಬೇಕಂದ್ರೆ ಸ್ವಾರ್ಥಕತೆ ಅದ. ಯಾಕಂದ್ರೆ ನಾ ಇದ್ನಾರ ನಾನು ಗೆಲ್ಲಬೇಕು ಅನ್ನೋದು ಇದನ್ನಿತ್ತು, ನನ್ನ ತಲೆಯಾಗಿತ್ತು. ನಾನು ಗೆಲ್ಲಬೇಕಾ, ಕಪ್ ತರಬೇಕಾ, ನನ್ನ ಜನರ ಮುಂದೆ ಆ ಸೆಲೆಬ್ರೇಷನ್ ಮಾಡಬೇಕನ್ನೋದು ಭಾಳ ಹಠ ಇತ್ತು. ಇಷ್ಟು ಚಂದ ನನ್ನ ನಾಮಿನೇಷನ್ ಅಂದರೆ ಸೇವ್ ಮಾಡಿಕೆಸಿಂದ ನಾನು ಇಷ್ಟು ಅಂದ್ರೆ ಅವ್ರ ನಂಬಿಕೆನ ಉಳಿಸ್ಕೋಬೇಕು ಅನ್ನೋ ಭಾಳ ಹಠ ಇತ್ತು. ಈಗ ನೋಡ್ತಂದ್ರೆ ನನಗೆ 4 ಜನ ಕಾಣ್ತಾರೋ, ಅದ್ರಾಗ ಯಾರು ಒಬ್ಬರು ತರ್ತಾರೆ ಅನ್ನೋದು ನನಗೆ ಇಲ್ಲಿ ಒಬ್ಬರ ಹೆಸರಂತೆ ಹೇಳೋಕ್ಕಾಗಲ್ಲ ಮ್ಯಾಮ್. ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ಈಗ ನಾನು ನೋಡಿದ ಪ್ರಕಾರ ಅಲ್ಲಿ ಬೇರೆ ಐತಿ, ಇಲ್ಲಿ ನೋಡಿದ ಪ್ರಕಾರ ಇಲ್ಲಿ ಬೇರೆ ಐತಿ. ಇಲ್ಲಿ ಒಂದು ಬೇರೆ ಫೋಟೋ ಆಗತೈತಿ, ಅಲ್ಲಿ ಒಳಗಿದ ಒಂದು ಬೇರೆ ಆಗತೈತಿ. ಯಾಕಂದ್ರೆ ಇಲ್ಲಿ ತಾಸಿಗೊಂದಿದ್ದು ಸುದ್ದಿ ಸಾಹಸಿನಾಗಿರಂಗಿಲ್ಲ. ಹೆಂಗಂದ್ರೆ ಈಗ ನನಗೆ ರಘು ಸರ, ಗಿಲ್ಲಿ ಆಯಿತು, ರಕ್ಷಿತ್ ಆಯಿತು, ಧನುಷ್ ಆಯಿತು, ಇವ್ರು 4 ಜನ ಮೇಲೆ ಐತಿ. ಯಾಕಂದರೆ ನಾವು ಒಳ್ಳೆ ಒಂದು ಫಿಸಿಕಲ್ ಆಡೋ ಕ್ಯಾಂಡಿಡೇಟ್ಗಳು ಒಂದಿಟ್ಟು ಹೊರಗೆ ಬಂದು ನಾ ಆಯ್ತಿವ್ರು ಸೂರಜ್ ಆಯಿತು. ಹಿಂಗೆ ಅವರೇ ಇರ್ತಾರೋ ಅವರೇ ಬರ್ತಾರೋ ಅನ್ನೋದು ಏನು ಗ್ಯಾರಂಟಿ ಐತಿ? ಯಾರು ತರ್ತಾರತ್ ನಾ ಯಾವ ಭರೋಸೆ ಮೇಲೆ ಹೆಂಗೆ ಹೇಳಿ? ನನಗೆ ಹೆಂಗೆ ಗ್ಯಾರಂಟಿ ಕೊಡ್ರಿ? ನಾನು ಅವ್ರು 4 ಜನದ ಮೇಲೆ ಫೈಟ್ ಆಗ್ಬೋದು, ಅವ್ರು 4 ಜನದಲ್ಲಿ ಒಬ್ಬರು ತೊಗೋಬೋದು ಅಂತ ನನ್ನ ಅನಿಸಿಕೆ. ಸೊ ಉತ್ತರ ಕರ್ನಾಟಕದ ಮಂದಿ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಸೊ ಮುಂದೆ ಕನ್ನಡ ಇಂಡಸ್ಟ್ರಿಗೆ ಚಿತ್ರರಂಗದಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇದೆಯಾ, ಅಥವಾ ಅಲ್ಲಿ ಮತ್ತೆ ಆರ್ಕೆಸ್ಟ್ರಾ ಆಗಿರ್ಬೋದು ಈ ಥರ ಮುಂದುವರಿಸೋ ಪ್ಲ್ಯಾನ ಏನು ಅಂತ? ಬರ್ಬೋದು ರೀ, ಬರ್ತಾವತ್ತು ಅಂದ್ಕೊಂಡು ಯಾವುದೂ ಆಗಲಿ ಒಂದು ಸ್ವಲ್ಪ ನಾವು ವಿಚಾರ ಮಾಡಿ, ನಾನು ಒಂದು ಸ್ವಲ್ಪ ಅದನ್ನು ಕುಂತು ವಿಚಾರ ಮಾಡಿ ಇದನ್ನು ಮಾಡಬೇಕು ಮಾಡಬಾರ್ದು, ಇದು ಮಾಡಿದರೆ ಏನಾಕೈತಿ, ಮಾಡಿದರೆ ನನಗೆ ಒಳ್ಳೇದಾಕೈತಿಲ್ಲೋ, ನನ್ನ ಜನ ಇಷ್ಟಪಡ್ತೈತಿಲ್ಲೋ, ಅದು ನನ್ನ ಜನರ ಮೇಲಿಂದ ನೋಡ್ಕೊಂಡು ಅದನ್ನು ಡಿಸೈಡ್ ತೊಗೋತೀನಿ. ಮತ್ತು ಈಗ ಬಂದು ಅದೇ ಅಂತ ಬಿಡಂಗಿಲ್ಲ, ನಂದಂತ ಇದು ಕಂಟಿನ್ಯೂ ಜರ್ನಿ ಇರೋದೈತಿ. ಸಾಂಗ್ ಮಾಡೋದು, ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು ಅಂತ ಇದ್ದೇ ಇರ್ತೈತಿ. ಬೇರೆ ಕಡೆ ಹೊರಗಡೆ ಅಂದರೆ ಏನೂ ಬಂದ್ರೂ ಸ್ವಲ್ಪ ತಾಳ್ಮೆ ಶಕ್ತಿ ತೊಗೊಂಡು ಸ್ವಲ್ಪ ವಿಚಾರ ಮಾಡಿ ಎಲ್ಲರನ್ನೂ ಕೇಳಿ ನನ್ನ ಜನಕ್ಕೆ ಇಷ್ಟ ಆಕೈತಿಲ್ಲೋ ಮೊದಲು ಅದನ್ನು ನೋಡ್ಕೊಂಡು ಆನಂತರ ಅದಕ್ಕೆ ಕೈ ಹಾಕ್ತಾನೆ. ಕೊನೆಯದಾಗಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ, ಒಂದು ಹಾಡಿನ ಮೂಲಕನೇ ಮುಗಿಸೋಣ. ಒಂದು 2 ಲೈನ್ ಹಾಡ್ಬಿಡಿ. ಈಗ ಒಂದು ಲವ್ ಫೀಲಿಂಗ್ ಹಾಡೋಣ ರೀ. ಯಾಕಂದ್ರೆ ಒಂದು 2-3 ಇಂಟರ್ವ್ಯೂದಾಗ ಬರೀ ಅವನ ಜೋಶ್ ಸಾಂಗ್ ಹಾಡೋದಾಗೈತಿ. ಓಕೆ, ಇದೀಗ ನೋಡಿ ನಾನು ಯೂಟ್ಯೂಬ್ದಾಗ ಒಂದು 10-11 ದಿವಸ ಆಯಿತು ಅಪ್ಲೋಡ್ ಆಗಿ ಸಾಂಗ. ನಿನ್ನ ಮೈಯ ಚಟಕ ಪ್ರೀತಿಸಿಲ್ಲ, ನೀ ಏನ ತಿಳ್ಕೊಂಡಿ ಗೊತ್ತಿಲ್ಲ. ನಿನ್ನ ಮೈಯ ಚಟಕ ಪ್ರೀತಿಸಿಲ್ಲ, ನೀ ಏನ ತಿಳ್ಕೊಂಡಿ ಗೊತ್ತಿಲ್ಲ. ನನ್ನಷ್ಟು ಯಾರೂ ಹಚ್ಕೊಂಡಿಲ್ಲ, ಗೆಳತಿ ಮರತ ಬೀಡ ಏನುಳದಿಲ್ಲ. ನನ್ನಷ್ಟು ಯಾರೂ ಹಚ್ಕೊಂಡಿಲ್ಲ, ಗೆಳತಿ ಮರತ ಬೀಡ ಏನುಳದಿಲ್ಲ. ಹೊಳ್ಳಿ ನೆನಸಬ್ಯಾಡ ನೀನಾ, ಸುಡು ಬೆಂಕ್ಯಾಗ ಮಲಿಸಿದಿ ನನ್ನ. ಹೊಳ್ಳಿ ನೆನಸಬ್ಯಾಡ ನೀನಾ, ಸುಡು ಬೆಂಕ್ಯಾಗ ಮಲಿಸಿದಿ ನನ್ನ. ಮರೆಯುವೇಣ 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 ಮರೆಯುವೇಣ. ಥ್ಯಾಂಕ್ ಯು, ಒಳ್ಳೆಯದಾಗಲಿ. ಆಗಿದ್ದು ಆಗೋಗಿದೆ, ಹೊರಗಡೆ ಕೂಡ ಬಂದಿದ್ದೀರಾ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಮಿಂಚಿ ಉತ್ತರ ಕರ್ನಾಟಕ ಮಂದಿಗೆ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಕೊಡಲಿ ಅನ್ನೋದೇ ನಮ್ಮ ಆಶೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಿರೀಕ್ಷೆ, ನಾನು ಮೇಲಿಟ್ಟಿರೋ ಪ್ರೀತಿ ಅಭಿಮಾನ ಉಳಿಸ್ಕೋತೀನಿ. ಮಾಡುವಂಥ ಕೆಲಸ ನನ್ನ ಮನಸ್ಸಿಗೆ, ನಿಮ್ಮ ಮನಸ್ಸಿಗೆ ಬಂದ್ರೆ ಮಾಡೇ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಉತ್ತರ ಕರ್ನಾಟಕದಿಂದ ಬಂದು ಬಿಗ್ ಬಾಸ್ನಲ್ಲಿ ಪ್ರತಿ ಪ್ರೇಕ್ಷಕನಿಗೂ ರಂಜಿಸಿದಂಥ ಮಾಳು ಇದೀಗ ಹೊರಗಡೆ ಬಂದಿದ್ದಾರೆ, ಒಂದಿಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಮುಂದೆ ಸಾಕಷ್ಟು ಪ್ರಾಜೆಕ್ಟ್ಗಳನ್ನು ಮಾಡಬೇಕು ಅನ್ನೋದು ಕೂಡ ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.